ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಸರ್ಕಾರಿ ಯೋಜನೆಯ ಅಪ್ಡೇಟ್ಗಳಿಗೆ ಸ್ವಾಗತ. ಇಲ್ಲಿ ಫೈನಲಿ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಾಗ ಒಂದು ಅಪ್ಡೇಟ್ ಬಂದಿದೆ. ಫೈನಲಿ ಹಣನ ಬಿಡುಗಡೆನ ಮಾಡಿದ್ದಾರೆ. ಹಾಗಾದರೆ ಯಾವ ಒಂದು ಯೋಜನೆಯ ಹಣ ಬಿಡುಗಡೆ ಆಗಿದೆ ಮತ್ತು ಯಾವ ಒಂದು ತಿಂಗಳದ ಹಣ ಬಂದಿದೆ, ಎಷ್ಟು ಹಣ ಬಂದಿದೆ, ನಿಮ್ಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನೀವು ಕೂಡ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಸಾಕಷ್ಟು ಜನ ನೀವು ಕಂಪ್ಲೇಂಟ್ ಮಾಡ್ತಾ ಇರೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತೀರಾ. ಮತ್ತು ಇನ್ನೊಂದಷ್ಟು ಜನ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತೀರಾ. ಮತ್ತು ಕೆಲವರು ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರಿ. ಆದರೆ ಪೆನ್ಷನ್ ಅಮೌಂಟ್ ಏನಾಗಿದೆ ಅಂದರೆ ಆ ಒಂದು ಅಮೌಂಟ್ ಪೆಂಡಿಂಗ್ ಇರೋದೆಲ್ಲ ಕೂಡ ಬಿಡುಗಡೆ ಆಗ್ತಾ ಇದೆ. ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಮತ್ತು ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ಸ್ ಏನಿದೆ ಅಂದರೆ ಈ ಒಂದು ಹಣ ಬಿಡುಗಡೆ ಬಗ್ಗೆ ಕುರಿತಾಗಿ ಒಂದು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಯಾಕಂದರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ಮತ್ತು ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಸಾಕಷ್ಟು ಅಮೌಂಟು ಸರ್ಕಾರದ ಕಡೆಯಿಂದ ರಿಲೀಸ್ ಆಗಬೇಕಾಗಿರೋದು ಎಲ್ಲ ಕೂಡ ಓಲ್ಡಲ್ಲಿದೆ, ಇನ್ನೂ ಕೂಡ ಬಿಡುಗಡೆ ಆಗಿರೋದಿಲ್ಲ. ಅದರಿಂದ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದ್ದೇ ಇರುತ್ತೆ. ಇವಾಗ ಒನ್ ಬೈ ಒನ್ ಒಂದು ಅಪ್ಡೇಟ್ ಬಗ್ಗೆ ಬರೋಣ. ಏನಂದರೆ ಇವಾಗ ಫಸ್ಟ್ ಒಂದು ಪೆನ್ಷನ್ ಅಮೌಂಟ್ ಬಗ್ಗೆ ಮಾತಾಡೋದಾದರೆ, ಇವಾಗ ನೋಡಿ, ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರೆ 2-3 ತಿಂಗಳಿಂದ ಬಂದಿಲ್ಲ ಅಂತ. ಸರ್ಕಾರದವ್ರು ಏನು ಮಾಡಿರಂದರೆ ಕಳೆದ ಒಂದು 2-3 ದಿನದಿಂದ ಎಲ್ಲ ಪೆನ್ಷನ್ ಅಮೌಂಟು ಕೂಡ ರಿಲೀಸ್ ಆಗಿದೆ. ವಿಡೋ ಪೆನ್ಷನ್ ಆಗಿರ್ಬೋದು, ಅಥವಾ ವಯಸ್ಸಾಗಿರುವಂಥ ಬರುವಂಥ ಪೆನ್ಷನ್ ಆಗಿರ್ಬೋದು, 800 ರೂಪಾಯಿ ಆಗಿರ್ಬೋದು, 1200 ರೂಪಾಯಿ ಆಗಿರ್ಬೋದು, ಎಲ್ಲ ಅಮೌಂಟು ಕೂಡ ಪೆನ್ಷನ್ದು ರಿಲೀಸ್ ಆಗಿದೆ. ನಿಮ್ಗೇನಾದರೂ ಇನ್ನೂ ಬಂದಿಲ್ಲ ಅಂತ ನೀವು ವೆಯ್ಟ್ ಮಾಡ್ತೀರಾ, ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಒಂದು ಪೆನ್ಷನ್ದು ಕ್ರೆಡಿಟ್ ಆಗಿರುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಅನ್ನಭಾಗ್ಯ ಯೋಜನೆಯ ಹಣಕ್ಕಾಗಿ. ಯಾಕೆಂದರೆ ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು 2-3 ತಿಂಗಳಿಂದ ಬಂದಿಲ್ಲ. ಆದರೆ ನೀವು ಅನ್ನಭಾಗ್ಯ ಯೋಜನೆ ಅಡಿ 2-3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ನ ತೊಗೋತಾ ಇರ್ತೀರ. ಆದರೆ ನಿಮಗೆ ರೇಷನ್ ಏನೋ ಫ್ರೀಯಾಗಿ ಸಿಗ್ತಿದೆ ಆರಾಮಾಗಿ. ಆದರೆ ರೇಷನ್ ಬದಲು ಏನು ಹಣ ಬರಬೇಕಾಗಿತ್ತಲ್ಲ, ಅದು ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡ್ತಾಯಿರ. ಯಾಕೆಂದರೆ ಸಾಕಷ್ಟು ತಿಂಗಳಿಂದಲೇ ಪೆಂಡಿಂಗ್ ಆಗಿಬಿಟ್ಟಿದೆ. ಯಾಕೆಂದರೆ ಅದು ಸ್ವಲ್ಪ ಕಮ್ಮಿ ಅಮೌಂಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಹೋಲಿಸ್ಕೊಂಡ್ರೆ. ಅದರಿಂದ ಇದ್ರ ಬಗ್ಗೆ ಸಾಕಷ್ಟು ಜನ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಒಂದು ಕಡೆ ಫ್ರೀಯಾಗಿ ರೇಷನ್ ಸಿಗುತ್ತೆ, ಇದು ಫ್ರೀಯಾಗಿ ಏನೋ ರೇಷನ್ ಬದಲು ಹಣ ಬರುತ್ತಲ್ಲ, ಅದು ಸೆಕೆಂಡರಿ ಅಲ್ವಾ ಅಂದ್ಬಿಟ್ಟು ಸಾಕಷ್ಟು ಜನ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೆ ಕೆಲವರು ಆ ಒಂದು ಹಣನೂ ಬಂದಿಲ್ಲ ಅಂತ ನೋಟಿಸ್ ಮಾಡ್ತಾಯಿರ. ಅದು ಸರ್ಕಾರದಿಂದ ಒಂದು 2-3 ತಿಂಗಳಿಂದ ಒಂದು ಹಣನೇ ಹಾಕಿಲ್ಲ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ. ನಿಮಗೆ ಮಾತ್ರ ಅಲ್ಲ, ಆ ರಾಜ್ಯದಲ್ಲಿ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿ ರೇಷನ್ ಅಂತೂ ಸಿಗ್ತಿದೆ ಅವತ್ತು ಪ್ರತಿ ತಿಂಗಳು. ಅದ್ರ ಬದಲಾಗಿ ಏನು ಹಣ ಬರಬೇಕಾಗಿದೆಯಲ್ಲ ಅದು ಕೂಡ ಬಂದಿಲ್ಲ. ಆದರೆ ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ರೇಷನ್ ಬದಲು ಏನೊಂದು ಹಣ ಬಂದಿರಲಿಲ್ವಲ್ಲ, ಆ ಒಂದು ಹಣನ ಇವಾಗ ಜಮೆ ಮಾಡ್ತಾ ಬರ್ತಾಯಿರ. ಅಂದರೆ ಅವಾಗ ಎಷ್ಟೊಂದು ಜನಕ್ಕೆ 1 ತಿಂಗಳದು 2 ತಿಂಗಳದು ಅನ್ನಭಾಗ್ಯ ಯೋಜನೆಯ ಹಣ ಬಂದು ಜಮೆ ಆಗಿರುತ್ತೆ. ಮತ್ತು ಇಲ್ಲಿ ನಿಮ್ಗೆ ಯಾರಿಗ್ಯಾರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಅಥವಾ ಪೆನ್ಷನ್ ಅಮೌಂಟ್ ಇವಾಗ ರೀಸೆಂಟಾಗಿ ಕ್ರೆಡಿಟ್ ಆಗಿದೆ ಅಂದರೆ ನೀವು ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಎಷ್ಟೊಂದು ಹಣ ಬಂದಿದೆ, ಯಾವೊಂದು ಯೋಜನೆದ ಹಣ ಬಂದಿದೆ ಅನ್ನೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ಬೇರೆಯವ್ರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಇವಾಗ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದು ಕೂಡ ನಿಮಗೆ ಶಾರ್ಟ್ಲಿ ವಿತಿನ್ 1 or 2 ಡೇಸಲ್ಲಿ ಬರುತ್ತೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೆ ಬಂದಿರಲಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಹಣ ಬಂದ್ಬಿಟ್ಟು 1 ತಿಂಗಳದು 2 ತಿಂಗಳದು ಜಮೆ ಆಗ್ತಿದೆ. ಆದರೆ 3-4 ತಿಂಗಳಿಂದ ಬರಬೇಕಾಗಿತ್ತಲ್ಲ, ಆ ಒಂದು ಅಷ್ಟು ಹಣ ಒಂದೇ ಸಲ ಬಂದಿಲ್ಲ. 1 ತಿಂಗಳದ್ದು ಅಥವಾ 2 ತಿಂಗಳದ್ದು ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ಜಮೆ ಆಗ್ತದೆ. ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋದಾದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಕಳೆದ 1.5 ತಿಂಗಳಿಂದ ವೆಯ್ಟ್ ಮಾಡ್ತಾ ಇರೋ. ಇಲ್ಲಿ ನಿಮಗೆ ನವಂಬರಲ್ಲಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಜಮೆ ಆಗಬೇಕಾಗಿತ್ತು. 1 ತಿಂಗಳು ಆದಮೇಲೆ ಕೊಡ್ತಾರೆ ಯಾವಾಗಲೂ ಕೂಡ. ಡಿಸೆಂಬರಲ್ಲಿ ನಿಮಗೆ ಆ ಒಂದು ಹಣ ಬಂದು ಜಮೆ ಆಗಬೇಕಾಗಿತ್ತು. ಆದರೆ ಡಿಸೆಂಬರಲ್ಲಿ ಸರ್ಕಾರದವರು ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣನ ಜಮೆ ಮಾಡಿರಲಿಲ್ಲ. ಮತ್ತು ಇವಾಗ ಜನವರಿ 15ನೇ ತಾರೀಕು ಜಮೆ ಮಾಡ್ತೀವಿ ಅಂತ ಡೇಟ್ ಕೊಟ್ಟರು. ಆ ಒಂದು ಸಂದರ್ಭಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೆಲವು ಅಪಘಾತ ಆಯಿತು. ಅದರಿಂದ ಆ ಒಂದು ಹಣನೂ ಕೂಡ ಅವತ್ತು ಜಮೆ ಆಗಲಿಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಇವಾಗ ಏನಾದರೂ ಬಿಡುಗಡೆ ಮಾಡಿಲ್ವಾ, ಯಾವಾಗ ಮಾಡ್ತಾರೆ, ಇದ್ರ ಬಗ್ಗೆ ಇರೋವಂಥ ಅಪ್ಡೇಟ್ಸ್ ಏನಿದೆ ಅಂದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮಿಂದ ಹಣನ ಬಿಡುಗಡೆ ಮಾಡೋಕ್ಕಾಗಿಲ್ಲ ಜನವರಿ 15ನೇ ತಾರೀಕು ಅಂತ ಹೇಳಿದರೆ. ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಬೇಗ ಸಾಲ್ವ್ ಆಯಿತು ಅಂದರೆ ಜನವರಿ 30ನೇ ತಾರೀಕು ಒಳಗಡೆ ಹಣ ಬರುತ್ತೆ. ಇಲ್ಲಾಂದರೆ 17ನೇ ಕಂತಿನ ಹಣ ಜೊತೆ 16ನೇ ಕಂತಿನ ಹಣ ಬರುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.